ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ. ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ. ಪ್ರೀತಿಯ ಕೇಳುಗರಿಗೆಲ್ಲ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಜನಧ್ವನಿ ರೇಡಿಯೋ. ಇದು 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿರುವ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ. ನಾನು ನಿಮ್ಮ ರೇಡಿಯೋ ಗೆಳೆಯ ಶ್ರೀಕಾಂತ್ ಸರಗೂರು. ಎಂದಿನಂತೆ ತಮ್ಮೆಲ್ಲರಿಗೂ ಸಾಮಾಜಿಕ ಸವಲತ್ತು ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೇನೆ. ಇಂದಿನ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿಯ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿನ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮಾಹಿತಿಯನ್ನು ನೀಡಲು ಇಂದಿನ ಕಾರ್ಯಕ್ರಮದಲ್ಲಿ ನಮ್ಮ ಜೊತೆ ಇದ್ದಾರೆ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀ ಅವರು. ಬನ್ನಿ ಅವರ ಕಾರ್ಯಕ್ರಮಕ್ಕೆ ಸ್ವಾಗತಿಸಿ ಈ ಎಲ್ಲ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಮತ್ತಷ್ಟು ಮಾಹಿತಿಯನ್ನು ತಿಳಿದು ಬರೋಣ. ಮೇಡಮ್, ತಮಗೆ ಕಾರ್ಯಕ್ರಮಕ್ಕೆ ಆತ್ಮೀಯವಾದ ಸ್ವಾಗತವನ್ನು ಕೋರ್ತಾ ಇದ್ದೀನಿ. ನಮಸ್ಕಾರ ಸರ್. ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವಂತಹ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಚರ್ಚಿಸಲಿದ್ದೇವೆ. ಮೇಡಮ್, ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳು ಅಂದರೆ ಇದರಲ್ಲಿ ಯಾವ್ಯಾವೆಲ್ಲ ಒಳಪಡ್ತವೆ ಮೇಡಮ್? ವೈಯಕ್ತಿಕ ಆನ್ಲೈನ್ ಸೇವೆಗಳು ಅಂತ ಬಂದಾಗ ನಮ್ಮ ಕೆಂಚನಹಳ್ಳಿಯಲ್ಲಿ ನಾವು ಕ್ಯಾಂಪ್ ಆಧಾರಿತ ಸೇವೆಗಳಲ್ಲಿ ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡ್ನ ಕೊಡ್ತಿಲ್ಲ ಸರ್. ಆಧಾರ್ ಕಾರ್ಡು ಮತ್ತು ರೇಷನ್ ಕಾರ್ಡನ್ನು ಬಿಟ್ಟು ಬೇರೆ ಏನೇನು ಚಟುವಟಿಕೆಗಳಿದೆ ಮಿಕ್ಕಿದ್ದನ್ನೆಲ್ಲ ನಾನು ಆನ್ಲೈನ್ ಸೇವೆಗಳನ್ನ ನೀಡ್ತಾ ಬರ್ತಾ ಇದ್ದೀವಿ. ಅದರಲ್ಲಿ ಉದಾಹರಣೆ ತಗೊಳ್ಳೋದಾದರೆ ವೋಟರ್ ID ಇದೆ, ಪಾನ್ ಕಾರ್ಡ್ ಇದೆ, ಇನ್ಶೂರೆನ್ಸ್ ಸೇವೆಗಳಿದೆ, ಫಸಲ್ ಬಿಮಾ ಯೋಜನೆ ಇದೆ, ಗೌರ್ಮೆಂಟಿಂದ ಲೋನ್ಸ್ ಎಲ್ಲ ಇದೆ, PMEGP ಇರ್ಬೋದು, ಮತ್ತು ಮುದ್ರಾ ಇರ್ಬೋದು, NLM ಇರ್ಬೋದು. ಈ ಥರ ಲೋನ್ಗಳನ್ನೆಲ್ಲ ಅಪ್ಲೈ ಮಾಡ್ತಾ ಇದ್ದೀವಿ. ಮತ್ತು ಈ ಆಧಾರ್ ರೇಷನ್ನ ಬಿಟ್ಟು ಮಿಕ್ಕಿದ್ದೆಲ್ಲ ಗೌರ್ಮೆಂಟಿಂದ ಯಾವ್ದ್ಯಾವ್ದನ್ನ ಬಿಡ್ತಾ ಇರ್ತಾರೋ ಪಬ್ಲಿಕ್ ಲಾಗಿನ್ಗಳಿಗೆ ಎಲ್ಲವನ್ನು ಕೂಡ ಮಾಡ್ತಾ ಇದ್ದೀವಿ. ಅದಕ್ಕೂ ಜೊತೆ ಸೇರಿ ನಾಡ ಕಚೇರಿ ಸೇವೆಗಳನ್ನು ಕೂಡ ಸಲ್ಲಿಸ್ತಾ ಬರ್ತಾ ಇದ್ದೀವಿ. ಹಾಗಿದ್ರೆ ಮೇಡಮ್, PM ಕಿಸಾನ್ ಆಗಿರ್ಬೋದು, ಶೌಚಾಲಯ ಆಗಿರ್ಬೋದು, ಫಸಲ್ ಬಿಮಾ ಮತ್ತು ಫಾರ್ಮರ್ ID ಕ್ರಿಯೇಷನ್, ಈ ಯೋಜನೆಗಳ ಬಗ್ಗೆ ತಿಳಿಸ್ಕೊಡಿ. ಮತ್ತು ಈ ಯೋಜನೆಗಳನ್ನು ಯಾವ ರೀತಿ ಎಲ್ಲ ಅಪ್ಲೈ ಮಾಡಲಾಗುತ್ತೆ, ಇದಕ್ಕೆ ಅಗತ್ಯ ದಾಖಲಾತಿಗಳೆಲ್ಲ ಏನೇನು ಬೇಕಾಗುತ್ತೆ? ಮೊದಲನೇದಾಗಿ ನಾವು ನೋಡೋಕೆ ಹೋದರೆ ಫಾರ್ಮರ್ ID ಕ್ರಿಯೇಟ್ ಮಾಡ್ತೀವಿ. ಫಾರ್ಮರ್ ID ಏನಕ್ಕೆ ಕ್ರಿಯೇಟ್ ಮಾಡ್ತೀವಿ ಅಂದರೆ ಇವಾಗ ನಾವು ಆಲ್ಮೋಸ್ಟ್ ಅಲ್ಲಿ ಕೆಲಸ ಮಾಡೋದೇ ಟ್ರೈಬಲ್ ಕಮ್ಯುನಿಟಿಯಲ್ಲಿ ಟ್ರೈಬಲ್ಸ್ ಜೊತೆ. ಅವ್ರಿಗೆ ಫಾರ್ಮರ್ ID ಅಂದರೆ ಏನೋ ಒಂದು ಗೊತ್ತಿರಲ್ಲ. ಅವ್ರ ಹತ್ರ RTC ಇರುತ್ತೆ, ಅವ್ರಿಗೆ ಫಸಲ್ ಬಿಮಾ ಯೋಜನೆ ಹೆಂಗೆ ಅಪ್ಲೈ ಮಾಡೋದು ಅಂತ ಗೊತ್ತಿರಲಿಲ್ಲ. ಅದರಲ್ಲಿ ಹೆಂಗೆ ನಾವು ಸೌಲಭ್ಯಗಳನ್ನ ಪಡಿಬೇಕು ಅನ್ನೋದು ಗೊತ್ತಿರಲ್ಲ. PM ಕಿಸಾನ್ ಹೆಂಗೆ ಅಪ್ಲೈ ಮಾಡಬೇಕು ಅನ್ನೋದು ಗೊತ್ತಿರಲ್ಲ. ಅದರಿಂದ ಇಷ್ಟು ಅಮೌಂಟ್ ಅವ್ರಿಗೆ ಸಿಗುತ್ತೆ ಅನ್ನೋದು ಕೂಡ ಅವ್ರಿಗೆ ಅರಿವಿರಲ್ಲ. ಇಂಥದ್ದನ್ನ ಅವ್ರಿಗೆ ಮನ ಮುಟ್ಟಿಸ್ಬೇಕು. ಅವ್ರ ಮನದಲ್ಲಿ ಈ ಥರ ಇದೆ, ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳು ನಮ್ಮ RTC ಇದ್ದವ್ರಿಗೆ ಈ ಥರ ಇದೆ ಅಂತ ಅವ್ರಿಗೆ ಗೊತ್ತಾಗಬೇಕು ಅಂತ ಅಂದ್ಬಿಟ್ಟು ಫಸ್ಟು ನಿಮಗೆ ಫಾರ್ಮರ್ ID ಅಂದರೆ ಏನು, ಅದನ್ನೇನು ಕ್ರಿಯೇಟ್ ಮಾಡ್ತೀವಿ. ನಾವು ಒಂದು ಫಾರ್ಮರು ಅಂತ ಗೊತ್ತಾಗಬೇಕು ಅಂದರೆ ಗೌರ್ಮೆಂಟ್ಗೆ ನಾವು ಫಾರ್ಮರ್ ID ಇಟ್ಕೊಂಡಿರ್ಬೇಕು. RTC ಇರೋರು RTC ಇರೋರ್ದೆಲ್ಲ ಈ ಥರ ಲಿಸ್ಟ್ ಮಾಡ್ಕೊಂಡು ಅವ್ರಿಗೆ ಫಾರ್ಮರ್ ID ಕ್ರಿಯೇಟ್ ಮಾಡೋದಿರ್ಬೋದು. PM ಕಿಸಾನ್ ಅವ್ರಿಗೆ ವರ್ಷಕ್ಕೆ 6,000 ಬರುತ್ತೆ, 2,2 ಸಾವಿರದಂಗೆ 3 ಕಂತು ಬರುತ್ತೆ. ಆ ದುಡ್ಡು ಸುಮಾರು ಜನಕ್ಕೆ ಗೊತ್ತೇ ಇರಲಿಲ್ಲ. ಈ ಥರ PM ಕಿಸಾನ್ RTC ಇರೋರಿಗೆ ಗೊತ್ತಿದೆಯಾ ಅಂತಲೂ ಕೂಡ ಗೊತ್ತಿರಲ್ಲ. ಅದನ್ನು ಕೂಡ ನಾವು ಅಪ್ಲೈ ಮಾಡಿಸೋದಿದೆ ಫಸ್ಟ್ ಅವ್ರಿಗೆ ಹೇಳ್ಕೊಡ್ತೀವಿ. ಈ ಥರ ಎಲ್ಲ ಇದೆ, PM ಕಿಸಾನ್ ಅಂತ ಇದೆ, ಇದನ್ನು ನೀವು ಅಪ್ಲೈ ಮಾಡಿದ್ರೆ ನಿಮ್ಗೆ ಇಷ್ಟು ದುಡ್ಡು ಬರುತ್ತೆ, ಇದಕ್ಕೆ RTC ಈ ಥರ ಬೇಕಿದೆ ಅಂತ ಅಂದ್ಬಿಟ್ಟು ಹೇಳ್ತೀವಿ. ಅಂದರೆ ಸುಮಾರು ಟ್ರೈಬಲ್ಸ್ ಅಂತ ಬಂದಾಗ ಅವ್ರ ಹತ್ರ RTC ಇರಲ್ಲ, ಹಕ್ಕುಪತ್ರನೇ ಇದೆ. ಬಟ್ RTC ಇರೋರು ಇದ್ದಾರೆ, ಅವ್ರಿಗೂ ಆ ಸೇವೆ ಹೋಗಬೇಕು ಅಲ್ವಾ. ಒಂದು 20% ಜನ RTC ಇಟ್ಟಿದ್ರು, ಅವ್ರಿಗೂ ಆ ಸೇವೆ ಹೋಗಬೇಕು. ಅದರಿಂದ ನಾವು RTC ಇರೋರನ್ನ ಸೆಲೆಕ್ಟ್ ಮಾಡಿಕೊಂಡು ಅವ್ರಿಗೆ ಫಾರ್ಮರ್ ID ಕ್ರಿಯೇಟ್ ಮಾಡೋದಾಗಿರ್ಬೋದು, PM ಕಿಸಾನ್ ಆಗಿರ್ಬೋದು ಹಾಕ್ಕೊಡ್ತೀವಿ. ಮತ್ತು ಫಸಲ್ ಬಿಮಾ ಯೋಜನೆ ಅಂತ ಬಂದಾಗ ಯಾರು ಕ್ರಾಪ್ಗೆ ಇನ್ಶೂರೆನ್ಸೇ ಮಾಡಿಸೋದಿಲ್ಲ. ಕ್ಲೈಮೇಟ್ ಇವಾಗ ಹೆಂಗಿರುತ್ತೆ ಅಂತ ಹೇಳೋಕ್ಕಾಗಲ್ಲ. ಒಂದ್ಸತಿ ಜಾಸ್ತಿ ಮಳೆ ಆಗ್ತಿದೆ, ಒಂದ್ಸತಿ ಮಳೆನೇ ಆಗ್ತಿಲ್ಲ. ಎಕ್ಸಾಂಪಲ್ ಇವಾಗ ನಡೀತಾ ಇದೆ, ಇವಾಗೆಲ್ಲ ತುಂಬ ಮಳೆ ಹುಯ್ಯೋ ಕಾಲ, ಬಟ್ ಇವಾಗ ಮಳೆನೇ ಹುಯ್ತಿಲ್ಲ. ಆ ಥರ ಇರಬೇಕಾದ್ರೆ ಈ ಫಸಲ್ ಬಿಮಾ ಯೋಜನೆನ ನಾವು ಅಪ್ಲೈ ಮಾಡಿಕೊಂಡ್ರೆ ನಮಗೆ ಕ್ರಾಪ್ಗೆ ಸೆಕ್ಯೂರಿಟಿ ಇರುತ್ತೆ. ಯಾವುದೇ ಥರದ ಅದು ಹಾಳಾದರೂ ಕೂಡ ನಮಗೊಂದು ಭಯ ಅನ್ನೋದು ಇರೋದಿಲ್ಲ. ಅದರಿಂದ ಫಸಲ್ ಬಿಮಾ ಯೋಜನೆ ಅಂದರೆ ಏನೋ, ಅದನ್ನು ಯಾಕೆ ಅಪ್ಲೈ ಮಾಡಬೇಕು ಅನ್ನೋದನ್ನೆಲ್ಲ ನಾವು ಫೀಲ್ಡ್ ಲೆವೆಲಲ್ಲಿ ಎಲ್ಲ ಫಾರ್ಮರ್ಸು ಎಲ್ರಿಗೂ ನಾವು ಹೇಳ್ಕೊಡ್ತೀವಿ. ಹಾಗಿದ್ರೆ ಮೇಡಮ್, ಈ ಎಲ್ಲ ಯೋಜನೆಗಳಿಂದ ಸೌಲಭ್ಯ ಪಡ್ಕೊಳ್ಳೋ ನಿಟ್ಟಿನಲ್ಲಿ ಅರ್ಜಿಯನ್ನು ಹಾಕೋ ಪ್ರಕ್ರಿಯೆ ಆಗಿರ್ಬೋದು, ಅದಕ್ಕೆ ಅಗತ್ಯ ದಾಖಲಾತಿಗಳು ಪ್ರತಿಯೊಂದಕ್ಕೂ ಏನೇನು ಬೇಕಾಗುತ್ತೆ? ಪ್ರತಿಯೊಂದಕ್ಕೂ ಆಧಾರ್ ಕಾರ್ಡ್ ಕಂಪಲ್ಸರಿ ಆಗಿರುತ್ತೆ. ಈ ಫಾರ್ಮರ್ ID ಕ್ರಿಯೇಟ್ ಮಾಡಬೇಕು ಅಂದರೆ ಮುಂಚೆ ಹೇಳ್ದಂಗೆ RTC ಇರಬೇಕು, ಬ್ಯಾಂಕ್ ಅಕೌಂಟ್ ಪಾಸ್ಬುಕ್ ಇರಬೇಕು, ಅದಾದಮೇಲೆ ಆಧಾರ್ ಕಾರ್ಡ್ ಇರಬೇಕು, ಮತ್ತು ಅವ್ರದ್ದು ID ಕಾರ್ಡು
ಹೊಂದಿರಬೇಕು ಅವರು. ಮತ್ತು ಇವಾಗ ಜಾಸ್ತಿ ನೋಡೋಕೆ ಹೋದರೆ ಆಧಾರ್ ಕಾರ್ಡಲ್ಲಿ ಮೊಬೈಲ್ ಲಿಂಕ್ ಆಗಿರಬೇಕು. ಇವಾಗ ಯಾವುದೇ ಒಂದು ಸೇವೆನ ನಾವು ಪಡ್ಕೊತಿದ್ದೀವಿ ಅಂದರೆ, ಮುಂಚೆ ಏನಾಗಿತ್ತು, ನಾಡ್ ಕಚೇರಿಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕ್ಸ್ತಿದ್ವಿ, ನಾವು ಆಧಾರ್ ಮೊಬೈಲ್ OTP ಕೊಡದೇನೆ ಅಪ್ಲಿಕೇಶನ್ ಹಾಕ್ತಿದ್ವಿ. ಇವಾಗ ಅಲ್ಲೂ ಕೂಡ ಮಾಡಿಫೈ ಆಗಿದೆ. ನಾಡ್ ಕಚೇರಿಗೆ ಹೋಗಿ ಅಪ್ಲಿಕೇಶನ್ ಹಾಕಬೇಕು ಅಂದರೂ ಕೂಡ ನಮಗೆ ಆಧಾರಲ್ಲಿರೋ OTP ಜನ್ರೇಟ್ ಆಗೇ ಆಗ್ತಿದೆ ಎಲ್ಲ ಕಡೆನೂ. ಸೊ ಇವಾಗ ಎಲ್ಲರೂ ಅಷ್ಟೇ ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆಗಿರಬೇಕು. ಅದನ್ನೇ ಫಸ್ಟು ಹೇಳ್ಕೊಡ್ತೀವಿ. ಆಧಾರ್ ಕಾರ್ಡಲ್ಲಿರೋ ಮೊಬೈಲ್ ನಂಬರ್ ಆ್ಯಕ್ಟಿವ್ ಆದರೆ ಎಲ್ಲ ಸೌಲಭ್ಯಗಳನ್ನು ನಾವು ಪಡ್ಕೊಳ್ಳೋಕ್ಕಾಗೋದು ಅಂತ ಅಂದ್ಬಿಟ್ಟು ಆಧಾರ್ ನಂಬರ್ ಆ್ಯಕ್ಟಿವ್ ಮಾಡಿಸ್ತೀವಿ. ಫಸ್ಟು ಆಧಾರ್ ನಂಬರ್ ಆ್ಯಕ್ಟಿವ್ ಆದಮೇಲೆ ಆನ್ಲೈನ್ ಪ್ರೊಸೆಸ್ ಏನಿರುತ್ತೆ ಅದನ್ನು ಮಾಡ್ತೀವಿ. ಇವಾಗ ನಾವು ಫಾರ್ಮರ್ ಐಡಿಗಾದರೂ ಇದಿಷ್ಟು ಡಾಕ್ಯುಮೆಂಟ್ಸ್ ನಮಗೆ ಬೇಕಾಗಿರುತ್ತೆ. ಇದೇ PM ಕಿಸಾನ್ ಅಪ್ಲಿಕೇಶನ್ ಹಾಕಬೇಕು ಅಂದರೂ ಸೇಮ್ ID ಬೇಕಾಗುತ್ತೆ. ಸೇಮ್ ಇಲ್ಲಿ ಫಾರ್ಮರ್ ID ಕ್ರಿಯೇಟ್ ಮಾಡೋಕ್ಕೆ ಏನು ಕೊಟ್ಟಿದ್ವಿ ಅದೇ ಡಾಕ್ಯುಮೆಂಟ್ಸು. ಬಟ್ PM ಕಿಸಾನ್ ಹಾಕಬೇಕು ಅಂದರೆ ಫಾರ್ಮರ್ ID ಜನ್ರೇಟ್ ಆಗಿರಬೇಕು. ಆಯಿತಾ? ಈ PM ಕಿಸಾನ್ ಎಲ್ಲ ಆಗಿರುತ್ತೆ, ಅವ್ರಿಗೆ ಪ್ರತಿ ಸತಿನೂ ಕಂತು ಬರ್ತಾ ಇರುತ್ತೆ ದುಡ್ಡು. ಅದಾದಮೇಲೆ ನೆಕ್ಸ್ಟ್ ಸ್ಟೆಪ್ ಏನು ಅಂತಂದರೆ, ಅವ್ರು ಏನಾದರೂ ಕ್ರಾಪ್ಗೆ ಅವ್ರಿಗೆ ಸೆಕ್ಯೂರಿಟಿ ಬೇಕು, ಈ ಥರ ಕ್ಲೈಮೇಟ್ ಚೇಂಜಸ್ ಆಗ್ತಿದೆ ಅಂದಾಗ ಯಾವಾಗ ಫಸಲ್ ಬಿಮಾ ಯೋಜನೆ ಬಿಡ್ತಾರೆ ಅವಾಗೆಲ್ಲ ನೋಡಿ ಅವ್ರಿಗೆ ಫಸಲ್ ಬಿಮಾ ಯೋಜನೆ ಅದೇ ಡಾಕ್ಯುಮೆಂಟ್ಸ್ನ ಇಟ್ಕೊಂಡು ಅಪ್ಲೈ ಮಾಡೋದು ಮಾಡಿಸ್ತಾ ಇರ್ತೀವಿ. ತದನಂತರ ಶೌಚಾಲಯ ಅಂತ ಹೇಳಿದ್ರಿ. ಅಂದರೆ ಶೌಚಾಲಯನ ನಾವು ಅಪ್ಲೈ ಮಾಡಬೇಕು ಅಂದರೆ ನಮ್ಮ ಗ್ರಾಮ ಪಂಚಾಯತ್ಗೆ ಹೋಗಬೇಕು ಅಂತೇನಿಲ್ಲ. ಸ್ವಚ್ಛ ಭಾರತ್ ಅಭಿಯಾನದಡಿ ಶೌಚಾಲಯ ಅಪ್ಲಿಕೇಶನ್ ಹಾಕಬೇಕು ಅಂದರೆ ಪಬ್ಲಿಕ್ ಲಾಗಿನಲ್ಲೇ ನಾವು ಅಪ್ಲಿಕೇಶನ್ಗಳನ್ನ ಹಾಕೋಬೋದು. ಬಟ್ 10 ವರ್ಷಕ್ಕೆ ಒಂದ್ಸರಿ ಒಬ್ರಿಗೆ ಮಾತ್ರ, ಒಂದು ಮನೆಯಲ್ಲಿ ಒಂದು ರೇಷನ್ ಕಾರ್ಡ್ಗೆ ಒಬ್ರಿಗೆ ಮಾತ್ರ ಅದು ಆದ್ಯತೆ ಇರುತ್ತೆ, ಎಲ್ರಿಗೂ ಕೊಡೋದಿಲ್ಲ. ಇನ್ ಕೇಸ್ ಅವ್ರ ಮಗ ಮದುವೆ ಆಗಿ ಬೇರೆ ರೇಷನ್ ಕಾರ್ಡ್ ತಗೊಂಡ್ರು ಅಂದರೆ ಅವ್ರಿಗೊಂದು ಆಪ್ಷನ್ ಇರುತ್ತೆ, ಒಂದು ಟಾಯ್ಲೆಟ್ನ ಕಟ್ಸ್ಕೊಳ್ಳೋಕ್ಕೆ. ನಾರ್ಮಲ್ ಜನಕ್ಕೆ 18,000ವರೆಗೂ ಟಾಯ್ಲೆಟ್ ಅಮೌಂಟ್ ಸಿಗುತ್ತೆ. ಬಟ್ ಟ್ರೈಬಲ್ಸ್ಗೆ ಆದರೆ 20,000 ಅಮೌಂಟು ಸಿಗುತ್ತೆ. ಅಂದರೆ ನಾವು ಅಪ್ಲಿಕೇಶನ್ ಹಾಕಿದ ತಕ್ಷಣ ನಮಗೆ ಶೌಚಾಲಯಕ್ಕೆ ದುಡ್ಡು ಬಂದು ಬಿಡ್ಬಿಡಲ್ಲ, ಒಂದೊಂದು ಸ್ಟೆಪ್ ಆಗಿ ಇರುತ್ತೆ. ಅದು ಎಲ್ರಿಗೂ ಕೂಡ ಗೊತ್ತಿರುತ್ತೆ. ಫಸ್ಟ್ ಒಂದು ಸ್ಟೆಪ್ ಆದಮೇಲೆ ಇಷ್ಟು ದುಡ್ಡು ಬರೋದು ಅಂತ ಅಂದ್ಬಿಟ್ಟು ಗೌರ್ಮೆಂಟಿಂದ ಅದಕ್ಕೂ ಕೂಡ ರೂಲ್ಸ್ ಇದೆ. ಶೌಚಾಲಯಕ್ಕೆ ಏನೇನು ಸರ್ಟಿಫಿಕೇಟ್ಸ್ ಬೇಕು ಅಂದರೆ, ಸೇಮ್ ಆಧಾರ್ ಕಾರ್ಡ್ ಬೇಕು, ಅದಕ್ಕೂ ಬ್ಯಾಂಕ್ ಪಾಸ್ಬುಕ್ ಬೇಕು, ಆಮೇಲೆ ರೇಷನ್ ಕಾರ್ಡ್ ಬೇಕು. ಮುಂಚೆ ಅವರು ಶೌಚಾಲಯಕ್ಕೆ ಅಪ್ಲಿಕೇಶನ್ ಹಾಕ್ಸಿರ್ಬೋದು ಅವ್ರ ಹೆಸರಲ್ಲಿ. ಹಿಂಗಿದ್ರೆ ನಾವು ಶೌಚಾಲಯಕ್ಕೆ ಅಪ್ಲಿಕೇಶನ್ಗಳನ್ನ ಹಾಕ್ಬೋದು. ಅಪ್ಲಿಕೇಶನ್ ಹಾಕಿದ್ಮೇಲೆ ಅದನ್ನು ತಗೊಂಡೋಗ್ಬಿಟ್ಟು ಗ್ರಾಮ ಪಂಚಾಯತಿಗೆ ಕೊಟ್ಟು ಮುಂದಿನ ಪ್ರೊಸೆಸ್ ಏನಿರುತ್ತೆ ಅದನ್ನು ನೋಡ್ಬೋದು. ಹಾಗಿದ್ರೆ ಮೇಡಮ್, ಈ ಯೋಜನೆಗಳ ಮುಖಾಂತರ ಸಿಗ್ತಿರೋಂತಹ ಸೇವೆಗಳಾಗಿರ್ಬೋದು, ಸೌಲಭ್ಯಗಳನ್ನಾಗಿರ್ಬೋದು, ಅದು ನೇರವಾಗಿ ಫಲಾನುಭವಿಗೆ ತಲುಪಿಸೋ ನಿಟ್ಟಿನಲ್ಲಿ ಅರ್ಜಿ ಹಾಕಿ ಪ್ರಕ್ರಿಯೆ ನಂತರ ಅದನ್ನು ಅವ್ರಿಗೆ ಸೌಲಭ್ಯ ತಲುಪೋ ನಿಟ್ಟಿನಲ್ಲಿ ನಿಮ್ಮ ಕೇಂದ್ರದ ಮುಖಾಂತರನೇ ಅವರನ್ನು ಫಾಲೋ ಅಪ್ ಮಾಡಲಾಗುತ್ತೆ? ಖಂಡಿತ ಸರ್. ಇವಾಗ ನಾವು ಏನೇನು ನಾನು ಹೇಳಿದೆ ಇಷ್ಟೊತ್ತು, ಯಾವುದೇ ಯೋಜನೆಗಳಾಗಿರ್ಬೋದು, ಆಧಾರ್ ರೇಷನ್ನ ಬಿಟ್ಟು ನಾವು ಕ್ಯಾಂಪಲ್ಲಿ ಯಾವುದೇ ಯೋಜನೆಗಳು ಮಾಡಿದ್ರು ನಾವು ಅದನ್ನು ಮಾಡೋದಿಲ್ಲದೆ ನಾವು 2 ಟೈಮ್ ಅದನ್ನ ಫಾಲೋ ಅಪ್ ಮಾಡ್ತೀವಿ. ಇವಾಗ ನಮ್ಮ ಕಡೆಯಿಂದ ಕ್ಯಾಶ್ ಟು ಇನ್ಕಮ್ ಇದೆಲ್ಲ ಮಾಡ್ತೀವಿ, ಅದನ್ನು ಡೈರೆಕ್ಟ್ ನಾವೇ ತೊಗೊಂಡೋಗ್ಬಿಟ್ಟು ತಲುಪಿಸ್ತೀವಿ. ಆದರೆ ಒಂದೊಂದು ಯೋಜನೆಗಳು ಯಾವ್ದ್ಯಾವ್ದು ಗ್ರಾಮ ಪಂಚಾಯತಿ ಮುಖಾಂತರ ಹೋಗ್ಬೇಕೋ ಅಂಥದನ್ನು ಅಪ್ಲಿಕೇಶನ್ ಹಾಕ್ಸಿ ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಆವಾಗವಾಗ ಹೋಗಿ ಅದನ್ನ ನೋಡ್ತಾ ಇರ್ತಾರೆ. ಏನಾಗಿದೆ ಪ್ರಕ್ರಿಯೆ, VA ಇಂದ ಏನಾಗಿದೆ, ಹೋಗಿದೆಯಾ ಅದು ಗ್ರಾಮ ಪಂಚಾಯತಿಗೆ, ಎಲ್ಲನೂ ಚೆಕ್ ಮಾಡ್ತಾ ಇರ್ತಾರೆ. ಈ ಥರ ಪ್ರತಿ ವಾರಕ್ಕೊಂದ್ಸರಿನಾದ್ರೂ ವಿಸಿಟ್ ಹಾಕ್ತಾರೆ. ಗ್ರಾಮ ಪಂಚಾಯತಿಗಳಿಗೆ ಹೋಗ್ತಾರೆ, ಚೆಕ್ ಮಾಡೇ ಮಾಡ್ತಾರೆ. ಅದು ಗ್ರಾಮ ಪಂಚಾಯತಿಗೆ ಹೋಗೋದು ಅಂತ ಇಲ್ದೇನು ನಮ್ಮ ಹತ್ರ ಏನು ಅಪ್ಲಿಕೇಶನ್ ಹಾಕಿರ್ತೀವಿ ಅದನ್ನು ಅವರು ಪ್ರತಿ ವೀಕ್ ಒಂದ್ಸರಿ ಬಂತ, ಇವ್ರಿಗೆ ಇನ್ಕಮ್ ಬಂದಿದೆಯಾ, ಕ್ಯಾಸ್ಟ್ ಬಂದಿದೆಯಾ, ವೋಟರ್ ID ಆಗಿದ್ರೆ ಅದು ಮಾಡಿಫೈ ಆಗಿದೆಯಾ, ಅಥವಾ ಹೊಸ ವೋಟರ್ ID ಹಾಕಿದ್ರೆ ಅದು ಬಂದಿದೆಯಾ ಅಂತ ಅವರು ನನಗೆ ಫಾಲೋ ಅಪ್ ಮಾಡ್ತಾನೆ ಇರ್ತಾರೆ. ನಾನು ಅಷ್ಟೇ, ಪ್ರತಿ ಒಂದು ಕ್ಯಾಂಪ್ ಆಗುತ್ತೆ, ನಡುವೆ ಒಂದು 2 ದಿವಸ ಬೇರೆ ಕಡೆ ಕೆಲಸ ಇರುತ್ತೆ ಅಂತ ಅನ್ಕೊಳ್ಳಿ. ಇನ್ನು ನೆಕ್ಸ್ಟ್ ಫ್ರೀ ಆಗಿದ್ದಾಗ ಆಗಿರೋರ್ದೆಲ್ಲ ಲಿಸ್ಟ್ ಇರುತ್ತೆ, ಅದನ್ನು ತೆಗೆದ್ಬಿಟ್ಟು ಇವ್ರಿಗೆಲ್ಲ ಆಗಿದೆಯಾ ಅಂತ ನಾವು ಚೆಕ್ ಮಾಡ್ತಾ ಇರ್ತೀವಿ. ಯಾಕಂದರೆ ನಾವು ಬರೀ ಅಪ್ಲಿಕೇಶನ್ಗಳನ್ನ ಹಾಕ್ಸೋದು ನಮ್ಮ ಕೆಲಸ ಅಲ್ಲ, ಅದು ಅವ್ರಿಗೆ ತಲುಪಬೇಕು, ಅದೇ ಫಸ್ಟ್ ಕೆಲಸ. ಅಪ್ಲಿಕೇಶನ್ಗಳನ್ನೇ ಹಾಕ್ಸ್ತಾ ಹೋದ್ರೆ ಅವ್ರು ತಲುಪದೇ ಇದ್ರೆ ಅದು ಕಷ್ಟ ಆಗುತ್ತೆ. ಅವ್ರಿಗೆ ಏನು ಬರೀ ಅಪ್ಲಿಕೇಶನ್ನೇ ಹಾಕಿಸ್ತಾರೆ, ಒಂದು ತಲುಪಿಲ್ಲ ಅನ್ನೋ ಮನಸ್ಥಿತಿ ಬರಬಾರ್ದು ಅಂತ ಅಂದ್ಬಿಟ್ಟು ಫಸ್ಟು ಹಾಕಿರೋರಿಗೆ ಅಪ್ಲಿಕೇಶನ್ನ ತಲುಪಿಸೋ ಜವಾಬ್ದಾರಿ, ತದನಂತರ ಇನ್ನೊಂದು ಅಪ್ಲಿಕೇಶನ್, ಆ ಥರ ನಾವು ತ್ವರಿತವಾಗಿ ಕೆಲಸ ಮಾಡ್ತಾ ಇರ್ತೀವಿ. ಮೇಡಮ್, ಪ್ರಮುಖವಾಗಿ ನಮ್ಮ ಸಂಸ್ಥೆ ಕೆಲಸ ಮಾಡ್ತಿರೋದಾಗಿರ್ಬೋದು, ಹಾಗೆಯೇ ಸಂಸ್ಥೆ ಇತರ ಅಂಗಸಂಸ್ಥೆಗಳ ಕೆಲಸ ಮಾಡ್ತಿರೋದು ಮುಖ್ಯವಾಗಿ ಗಿರಿಜನರನ್ನು ಆಧಾರವಾಗಿ ಇಟ್ಕೊಂಡು ಅವರ ಅಭಿವೃದ್ಧಿ ನಿಟ್ಟಿನಲ್ಲಿ ಕೆಲಸ ಮಾಡ್ತಾಯಿದೆ. ಈ ಕಾರ್ಯಕ್ರಮನೂ ಕೂಡ ಮುಖ್ಯವಾಗಿ ಗಿರಿಜನರಿಗೆ, ಅಂದರೆ ಆದಿವಾಸಿಗಳಿಗೆ ಅವರಿಗೆ ಸಾಮಾಜಿಕ ಸವಲತ್ತುಗಳನ್ನು ಒದಗಿಸೋದಾಗಿರ್ಬೋದು, ಸರ್ಕಾರಿ ಇಲಾಖೆಗಳಿಂದ ಸೇವೆಗಳನ್ನು ತಲುಪಿಸೋದಾಗಿರ್ಬೋದು, ಈ ಕಾರ್ಯಕ್ರಮ ಕೂಡ ಅದರ ಪ್ರಮುಖ ಗುರಿ ಉದ್ದೇಶ ಆಗಿದೆ. ಆ ನಿಟ್ಟಿನಲ್ಲಿ ಪ್ರತಿಯೊಂದು ಆದಿವಾಸಿಗಳಿಗೂ ಈ ಸೇವೆ ತಲುಪಿಸೋ ನಿಟ್ಟಿನಲ್ಲಿ ಏನೇನೆಲ್ಲ ಉಪಕ್ರಮಗಳನ್ನು ತಾವು ಮಾಡ್ತಾ ಇದ್ದೀರಾ? ನಮ್ಮ HD ಕೋಟೆ ತಾಲೂಕು ಮತ್ತು ಸರಗೂರು ತಾಲೂಕಿಂದ 120 ಹಾಡಿಗಳಿದೆ. 120 ಹಾಡಿಗಳನ್ನ ತಗೊಂಡ್ರೆ ಇವಾಗ ಒಂದು 25 ಹಾಡಿ ಕವರ್ ಮಾಡಿದ್ದೀವಿ. 25 ಹಾಡಿಲಿ ಕ್ಯಾಂಪ್ನು ಮಾಡಿದ್ದೀವಿ. 25 ಹಾಡಿಲಿ ಅವರಿಗೆ ಮಾಡಿರೋ ಅಪ್ಲಿಕೇಶನ್ಗಳನ್ನ ಕೂಡ ಅವ್ರಿಗೆ ತಲುಪಿಸೋ ಕೆಲಸ ಎಲ್ಲ ಮುಗ್ದಿದೆ. ಹೋದ ವರ್ಷದೆಲ್ಲ ಏನೇನು ಅಪ್ಲಿಕೇಶನ್ ಹಾಕಿದ್ವಿ ಎಲ್ಲ ಹೋಗಿ ತಲುಪಿದೆ. ಈ ತಿಂಗಳಿಂದ ನಾವೇನು ಅಪ್ಲಿಕೇಶನ್ ಹಾಕ್ತಿದ್ವಿ ಅದು 1 ತಿಂಗಳು ಟೈಮ್ ತಗುತ್ತೆ. ಒಂದು ಅಪ್ಲಿಕೇಶನ್ ಹಾಕಿದ್ರೆ ಅದಕ್ಕೆ 1 ತಿಂಗಳು ಮತ್ತು 2 ತಿಂಗಳುಗಳು ಗೌರ್ಮೆಂಟಿಂದ ಏನು ಟೈಮ್ ಕೊಟ್ಟಿರ್ತಾರೋ ಆ
ಟೈಮ್ ಒಳಗಡೆನೆ ಅವ್ರಿಗೆ ಅಪ್ಲಿಕೇಶನ್ ಹೋಗೋದಕ್ಕೆ ಸಾಧ್ಯ. ಅದರಿಂದ ಈ ಹೋದ ತಿಂಗಳಿಂದ ಏನೇನು ಅಪ್ಲಿಕೇಶನ್ ಹಾಕ್ತಿದ್ದೀವಿ ಅದನ್ನು ತಲುಪಿಸ್ತಾ ಇದ್ದೀವಿ. ಏನು ಅನ್ಕೊಂಡ್ವಿ, ಹೋದ ವರ್ಷ ಜಾಸ್ತಿ ಕ್ಯಾಂಪ್ಗಳು ಅಂದರೆ ಒಂದು 18 ಕ್ಯಾಂಪ್ ಆಗಿತ್ತು ಹೋದ ವರ್ಷ. ಈ ಸರಿ ಏನು ಮಾಡಿದ್ದೀವಿ ಅಂದರೆ ಎಲ್ಲ ಹಾಡಿಗಳಿಗೂ 2 ವಿಸಿಟ್ ಆಗಬೇಕು, 2 ಕ್ಯಾಂಪ್ಗಳಾಗಬೇಕು. ಹೋದ ಸರಿ ಹೋಗಿ ಯಾರು ಒಂದು ಸ್ವಲ್ಪ ಜನ ಬಂದು ಕ್ಯಾಂಪ್ನ ಅಟೆಂಡ್ ಮಾಡಿರ್ತಾರೆ ಅವ್ರಿಗೆ ಅದು ಸೇವೆ ಎಲ್ಲ ಹೋಗಿದೆ. ಬಟ್ ಯಾರು ಬಿಟ್ಟೋಗಿದ್ದಾರೆ ಅಲ್ಲಿ ಎಲ್ಲ ಒಂದೇ ಊರಲ್ಲಿ ಒಂದೇ ಸರಿ ಕ್ಯಾಂಪ್ ಮಾಡಿಬಿಟ್ಟು ಎಲ್ಲ ಅಪ್ಲಿಕೇಶನ್ಗಳನ್ನ ಹಾಕಕ್ಕೆ ಸಾಧ್ಯ ಆಗೋದಿಲ್ಲ. ಯಾಕಂದರೆ ಟೈಮು ಕೂಡ ಬೇಕಾಗುತ್ತೆ. ಮತ್ತು ನಾವು ಒಂದೇ ಊರಲ್ಲಿ 2 ದಿವಸ ಫೋಕಸ್ ಮಾಡಿದ್ರೆ ಇನ್ನೊಂದು ಊರು ನಮಗೆ ಫೋಕಸ್ ಹೊಂಟೋಗುತ್ತೆ. ಅವಾಗ ಏನು ಮಾಡ್ತೀವಿ, ಒಂದು ತಿಂಗಳಲ್ಲಿ ಇಷ್ಟೂರು ಅಂತ ತಗೋತೀವಿ, ತಿರ್ಗಾ ನೆಕ್ಸ್ಟ್ ತಿಂಗಳಲ್ಲಿ ಇಷ್ಟೂರು ಅಂತ ತಗೋತೀವಿ, ತಿರ್ಗಾ 3ನೇ ತಿಂಗಳಲ್ಲಿ ಇಷ್ಟೂರು ಅಂತ ತಗೋತೀವಿ. ಆ ಥರ ಮುಂಚೆನೇ ಪ್ಲಾನಿಂಗ್ ಇರುತ್ತೆ. ಈ ಊರಿಗೆ ಇವತ್ತು ಹೋಗ್ತೀವಿ, ಈ ಊರಿಗೆ ಇವತ್ತು ಹೋಗ್ತೀವಿ ಅಂತ ಪ್ಲಾನಿಂಗ್ ಮಾಡ್ಕೊಂಡಿರ್ತೀನಿ ನಾನು. ಆಯಿತಾ, ಈ ನಿಟ್ಟಿನಲ್ಲಿ ಬಂದಾಗ ಅವ್ರಿಗೆ ಅಪ್ಲಿಕೇಶನ್ ಹೋಗಿದೆ, ಆಲ್ರೆಡಿ ತಲುಪಿದೆ ಅನ್ನೋ ಊರುಗಳನ್ನ ಇವಾಗ ಲಿಸ್ಟ್ ಔಟ್ ಮಾಡ್ಕೊಂಡಿದ್ದೀವಿ ಆಲ್ರೆಡಿ. ಅದರಲ್ಲಿ ಯಾರ್ಯಾರು ಅವ್ರಿಗೆ ಅಪ್ಲಿಕೇಶನ್ ಹಾಕಬೇಕು ಅನ್ನೋದನ್ನ ನಮ್ಮ ಸಮುದಾಯದಲ್ಲಿ ಏನು ಕೆಲಸ ಮಾಡ್ತಾರೋ ಅವರು ಕೂಡ ಲಿಸ್ಟ್ನ ತಗೊಂಡಿದ್ದಾರೆ. ಇವಾಗ ಯಾರ್ಯಾರು ಹೋಗಿಲ್ಲ ಅವ್ರನ್ನ ಇನ್ನೊಂದು ದಿವಸ ಅವರು ಕೂಡ ದಿನನಿತ್ಯ ಕೆಲಸಕ್ಕೆ ಹೋಗಬೇಕು ಮಾಡಬೇಕು, ಅವ್ರಿಗೆ ಒಂದು ದಿವಸ ಟೈಮನ್ನು ಕೊಟ್ಟು ನೀವು ಇರಿ ಇವತ್ತು ಮ್ಯಾಮ್ ಬರ್ತಾರೆ ಅಂತ ಹೇಳಿ ಅವತ್ತು ಅಲ್ಲಿಗೆ ಹೋಗಿ ಅಲ್ಲಿ ಅಪ್ಲಿಕೇಶನ್ಗಳನ್ನ ಹಾಕ್ಬಿಟ್ಟು ಒಂದು ಊರನ್ನ ಕವರ್ ಮಾಡಿಕೊಂಡು ಆಲ್ರೆಡಿ ಆಗಿರೋದನ್ನ ಅರ್ಧಂಬರ್ಧ ಮಾಡಿದ್ದೀವಲ್ಲ ಅದನ್ನ ಕವರ್ ಮಾಡ್ಕೊಂಡು ಬಂದ್ಬಿಟ್ಟು ಮುಂದೆ ಕವರ್ ಮಾಡೋಣ ಅನ್ನೋ ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದ್ದೀನಿ. ಈಗಾಗಲೇ ತಾವು ನಾಡ ಕಚೇರಿ ಆಧಾರಿತ ಒಂದಷ್ಟು ಸೇವೆಗಳನ್ನು ಕ್ಯಾಂಪ್ ಆಧಾರಿತವಾಗಿಯೂ ಮತ್ತು ಕೇಂದ್ರದಲ್ಲೂ ಕೂಡ ತಾವು ಚಟುವಟಿಕೆಗಳನ್ನ ಮಾಡಿದ್ದೀರಾ ಮತ್ತು ಅಗತ್ಯ ದಾಖಲಾತಿಗಳನ್ನು ಕೂಡ ಅವರಿಗೆ ಒದಗಿಸಿದ್ದೀರಾ. ಈ ನಿಟ್ಟಿನಲ್ಲಿ ಈ ದಾಖಲಾತಿಗಳನ್ನು ಬಳಸ್ಕೊಂಡು ಅಥವಾ ತಾವು ಕೊಟ್ಟಿರೋಂಥ ಈ ಸೇವೆಯನ್ನು ಪಡ್ಕೊಂಡು ಈ ಎಲ್ಲ ಪ್ರಮುಖ ವೈಯಕ್ತಿಕ ಸೌಲಭ್ಯಗಳಿಗೆ ಈಗಾಗಲೇ ಅರ್ಜಿಯನ್ನು ಸಲ್ಲಿಸಿದ್ದುಂಟಾ? ಅದರಿಂದ ಈಗಾಗಲೇ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ? ಖಂಡಿತ. ಇವಾಗ ತಾನೇ ಕಳೆದ ತಿಂಗಳು ಉದ್ಬೂರು ಅಡಿಯಲ್ಲಿ 4 ಜನಕ್ಕೆ ಮನೆ ಸ್ಯಾಂಕ್ಷನ್ ಆಗಿತ್ತು ಗ್ರಾಮ ಪಂಚಾಯತಿಯಿಂದ. ಓಕೆನಾ, ಇವಾಗ ಹೆಂಗೆ ಅಂದರೆ ಮನೆ ಸ್ಯಾಂಕ್ಷನ್ ಆಗುತ್ತೆ, ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ, ನಿಮಗೆ ಈ ಥರ ಮನೆ ಸ್ಯಾಂಕ್ಷನ್ ಆಗಿದೆ, ಅಗತ್ಯ ದಾಖಲಾತಿಗಳನ್ನ ತಗೊಬಂದು ಕೊಡಿ ಅಂತ ಗ್ರಾಮ ಪಂಚಾಯತಿಯಿಂದ ಕಾಲ್ ಮಾಡ್ತಾರೆ. ಅವ್ರು ಕಾಲ್ ಮಾಡಿ 2 ದಿವಸ 3 ದಿವಸ ಅಷ್ಟೇ ಟೈಮ್ ಇರುತ್ತೆ. ಅದರೊಳಗಡೆ ಅವರು ಆ ಡಾಕ್ಯುಮೆಂಟ್ಸ್ನ ತಗೊಂಡೋಗಿ ಕೊಡಬೇಕು. ಆಯಿತಾ, ಕೊಡಲಿಲ್ಲ ಅಂದರೆ ಆ ಮನೆ ಅವ್ರಿಗೆ ಕ್ಯಾನ್ಸಲ್ ಆಗಿಬಿಡುತ್ತೆ. ಯಾಕಂದರೆ ಗ್ರಾಮ ಪಂಚಾಯತಿಯಿಂದ ಅವ್ರಿಗೂ ಕೂಡ ಇಷ್ಟು ಟೈಮ್ ಇರುತ್ತೆ ಇದರೊಳಗಡೆ ಅವ್ರು ಇದನ್ನು ಮೂವ್ ಮಾಡಬೇಕು ಅಂತ. ಆ 3 ದಿವಸದೊಳಗಡೆ ಅವ್ರು ಏನೇನು ಡಾಕ್ಯುಮೆಂಟ್ಸ್ ಕೇಳ್ತಾರೆ ಅದ್ರ ಜೊತೆಗೆ ಇನ್ಕಮ್ ಕೂಡ ರಿನಿವಲ್ ಆಗಿರಬೇಕು ಅವ್ರಿಗೆ. ಆ ಇನ್ಕಮ್ ರಿನಿವಲ್ ಆಗಿಲ್ಲ ಅಂದರೆ ಅದನ್ನ ಇನ್ಕಮ್ ರಿನಿವಲ್ ಮಾಡೋದಕ್ಕೆ ಅದಾಗಿ ಬರೋದಕ್ಕೆ ಒಂದು 21 ದಿವಸ ಗೌರ್ಮೆಂಟ್ ಡೇಸ್ ಇರುತ್ತೆ ಅಲ್ವಾ. ಆ 21 ದಿವಸ ಆಗ್ಬಿಡುತ್ತೆ. ಅವಾಗ ಏನಾಗುತ್ತೆ, ಅವ್ರಿಗೆ 3 ದಿವಸದೊಳಗಡೆ ಸಬ್ಮಿಟ್ ಮಾಡಬೇಕು ಅಂತಿರುತ್ತೆ. ಇಲ್ಲ ಅಂದಾಗ ಕ್ಯಾನ್ಸಲ್ ಆಗಿ ಹೊಂಟೋಗ್ಬಿಡುತ್ತೆ. ಇಂಥ ಟೈಮಲ್ಲಿ 3 ಜನ ಮನೆ ಸ್ಯಾಂಕ್ಷನ್ ಆಗಿರೋರು ಸಡನ್ ಆಗಿ ನಾವು ಆಲ್ರೆಡಿ ಕ್ಯಾಂಪ್ ಮಾಡಿ ಅವ್ರಿಗೆ ಇನ್ಕಮ್ ಹೋಗಿರೋದ್ರಿಂದ ತಗೊಂಡೋಗ್ಬಿಟ್ಟು ಕೊಟ್ಬಿಟ್ಟು ಸಡನ್ ಆಗಿ ಅವ್ರಿಗೆ ಮನೆಗೆ ಸ್ಯಾಂಕ್ಷನ್ ಆಯಿತು. ಇದು ನಮ್ಮ ಸಮುದಾಯದಲ್ಲಿ ಕೆಲಸ ಮಾಡ್ತಿರೋರು ಒಬ್ರು ಈ ಥರ ಆಯಿತು ಮ್ಯಾಮ್ ಅಂತ ಹೇಳಿದ್ರು. ತುಂಬ ಖುಷಿ ಆಯಿತು ನಿಜವಾಗ್ಲೂ. ನಾವು ಈ ಥರ ಒಂದು ಮಾಡ್ತಾ ಇದ್ದೀವಿ, ಬ್ಯಾಕ್ ಹ್ಯಾಂಡಲ್ಲಿ ಅದು ಈ ಥರ ಏನೋ ಒಂದು ನಮಗೆ ರಿಸಲ್ಟ್ ಬರ್ತಿದೆ ಅಂತ ನೋಡಿದಾಗ ತುಂಬ ಖುಷಿ ಆಗುತ್ತೆ. ಇದೇ ಥರ ಈ ಕಡೆ ಸರಗೂರು ಭಾಗದಲ್ಲಿ ಒಬ್ಬರಿಗೆ ಯಾವ ಹಾಡಿ ಅಂತ ಕರೆಕ್ಟಾಗಿ ಗೊತ್ತಿಲ್ಲ, ಅವ್ರಿಗೆ 60 ವರ್ಷ ಮೇಲಾಗಿತ್ತು. ನಂತರ ಏನಾಯಿತು ಅಂತಂದರೆ ಅವರು ಪೆನ್ಷನ್ಗೆ ಅಪ್ಲಿಕೇಶನ್ನ ಹಾಕಿಸ್ಬೇಕಿತ್ತು. ಆವಾಗ ಅವ್ರು ಹೇಳಿದ್ರು, ನೀವು ಇನ್ಕಮ್ ಮಾಡಿಕೊಟ್ರಿ, ಸೊ ಸಡನ್ನಾಗಿ ಪೆನ್ಷನ್ ಅಪ್ಲಿಕೇಶನ್ ಹಾಕೋದಿನ್ನು ಬಂತು. ಸಡನ್ನಾಗಿ ಹೇಳಿದ್ರು ಗ್ರಾಮ ಪಂಚಾಯತಿನ ಮಾಡಿಕೊಡ್ತೀವಿ ಅಂತ ಅಂದ್ಬಿಟ್ಟು ಡಾಕ್ಯುಮೆಂಟ್ಸ್ ಎಲ್ಲ ಕೇಳಿದ್ರು. ಸಡನ್ನಾಗಿ ಕೊಟ್ಟೆ, ಹಾಗೇ ಹೋಯ್ತು ನೀವು ಮಾಡಿಕೊಟ್ಟಿರೋದ್ರಿಂದ, ಇಲ್ಲೇ ಬಂದು ಮಾಡಿಕೊಟ್ರಿ. ಇನ್ ಕೇಸ್ ನಾವಾಗಿದ್ರೆ ಸರಗೂರಿಗೆ ಕೋಟೆಗೆ ಅಳಿಬೇಕಾಗಿತ್ತು, ನಮಗೇನು ಗೊತ್ತಾಗ್ತಿರ್ಲಿಲ್ಲ ಅಂತ ಹೇಳಿದ್ರು. ಆವಾಗಲೂ ಕೂಡ ಖುಷಿ ಆಯಿತು, ಪರವಾಗಿಲ್ಲ, ಎಲ್ಲೋ ನಾವು ಮಾಡ್ತಿರೋ ಸೇವೆ ಒಬ್ಬರಲ್ಲೇ ಒಬ್ಬರಿಗೆ ಅದು ಸಡನ್ನಾಗಿ ನಮ್ಮ ಹತ್ರ ಅವ್ರಿಗೆ ಏನು ಮಾಡೋದು ಅಂತ ಗೊತ್ತಾಗಲ್ಲ. ಆ ಟೈಮಲ್ಲಿ ಈ ಡಾಕ್ಯುಮೆಂಟ್ಸ್ ಎಲ್ಲ ನಮ್ಮ ಹತ್ರ ಇದೆ ಅಂದಾಗ ಅವ್ರಿಗೊಂದು ರಿಲೀಫ್ ಆಗಿರುತ್ತೆ. ಆ ಥರ ಟೈಮಲ್ಲಿ ಅವ್ರಿಗೆ ಹೆಲ್ಪ್ ಆಗ್ತಿದೆ ಅಂತ ನೆನೆಸ್ಕೊಂಡಾಗ ತುಂಬ ಖುಷಿ ಆಯಿತು. ಹಾಗೆ ನೋಡು, ಈಗ ಪ್ರಮುಖವಾಗಿ PM ಕಿಸಾನ್ ಆಗಿರ್ಬೋದು, ಶೌಚಾಲಯ ಮತ್ತು ಫಸಲ್ ಬಿಮಾ, ಫಾರ್ಮರ್ ಐಡಿ, ಇದನ್ನೆಲ್ಲ ವೈಯಕ್ತಿಕ ಸೌಲಭ್ಯ ಆಧಾರಿತವಾಗಿ ಈ ಯೋಜನೆಗಳ ಮುಖಾಂತರ ಅಥವಾ ಅರ್ಜಿಯನ್ನು ಹಾಕ್ತಿರೋದ್ರಿಂದ ಕೇಂದ್ರಕ್ಕೆ ಬಂದು ಹೆಚ್ಚಿನದಾಗಿ ಅರ್ಜಿಗಳನ್ನು ಹಾಕ್ಲಾಗ್ತಿದೆ ಅಥವಾ ಕ್ಯಾಂಪ್ ಆಧಾರಿತವಾಗಿ ಯಾವ ರೀತಿಯೆಲ್ಲ ಅರ್ಜಿ ಪ್ರಕ್ರಿಯೆಗಳು ಜರುಗ್ತಾ ಇದೆ? ಕೇಂದ್ರಕ್ಕೆ ಬಂದು ಹಾಕೋದು ಸ್ವಲ್ಪ ಕಡಿಮೆನೇ, ಯಾಕೆಂದರೆ ಕೇಂದ್ರ ಸ್ವಲ್ಪ ದೂರದಲ್ಲಿದೆ. ಹಾಡಿಲಿರೋರು ಈ ಕಡೆ ಮಾಲ್ದಾಡಿ ಮತ್ತು ಆ ಕಡೆ ನಮ್ಮ ಕೇಂದ್ರದಿಂದ ಮುಂದೆ ಯಾವ ಹಾಡಿ ಇದೆಯೋ ಅವರೆಲ್ಲ ಹುಡಿಕೊಂಡು ಬರ್ತಾರೆ. ಒಂದು ಆಯುಷ್ಮಾನ್ಗಾಗಿರ್ಬೋದು, ಈಶ್ರಮ್ಗಾಗಿರ್ಬೋದು ನಮ್ಮನ್ನ ಹುಡಿಕೊಂಡು ಬರ್ತಿದ್ದಾರೆ. ಬಟ್ ಏನಂದರೆ ಈ ಕಡೆ ಸರಗೂರು ಭಾಗದವರು ಮತ್ತು HD ಕೋಟೆ ಭಾಗದವರೆಲ್ಲ ಅಷ್ಟು ದೂರ ಬಂದು ಅಪ್ಲಿಕೇಶನ್ ಹಾಕೋದಕ್ಕೆ ತುಂಬ ಕಷ್ಟ ಅವ್ರಿಗೆ. ಅದರಿಂದ ಏನು ಮಾಡ್ತೀವಿ, ಅವರು ಕಾಲ್ ಮಾಡಿ ಈ ಥರ ನಮ್ಗೆ ಈ ಥರ ಇಷ್ಟು ಜನ ಇದ್ದೀವಿ ಬರಬೇಕು ಅಂತಂದಾಗ ನಾವು ಅಲ್ಲಿಗೆ ಹೋಗ್ಬಿಟ್ಟು ಒಂದು ದಿವಸ ಏನಾದರೂ ಮಧ್ಯ ಫ್ರೀ ಇದ್ದಾಗ ಅವ್ರು ಕಾಲ್ ಮಾಡಿ ಯಾರು ಹೇಳಿರ್ತಾರೋ ಆ ಹಾಡಿಗೆ ಹೋಗ್ಬಿಟ್ಟು ಫಸ್ಟ್ ಅಪ್ಲಿಕೇಶನ್ ಹಾಕೋದನ್ನ ಮಾಡ್ತಿದ್ದೀವಿ. ಅಂದರೆ ಸ್ವಲ್ಪ ದೂರ ಇರೋದ್ರಿಂದ ಒಳಗಡೆ ಬರೋದು ಸ್ವಲ್ಪ ಕಷ್ಟ ಆಗ್ತಿದೆ ಅಷ್ಟೇ. ಕ್ಯಾಂಪ್ ಆಧಾರಿತವಾಗಿ ಹೋದಂಥ ಸಂದರ್ಭದಲ್ಲಿ ಅಲ್ಲಿನ ಸಾರ್ವಜನಿಕರಾಗಿರ್ಬೋದು, ವಿಶೇಷವಾಗಿ ಆದಿವಾಸಿಗಳು ಸ್ಪಂದನೆ ಹೇಗಿದೆ?
ತುಂಬ ಚೆನ್ನಾಗಿದೆ, ಅದನ್ನಂತೂ ಹೇಳೋಕ್ಕೆ ಆಗಲ್ಲ, ಅಷ್ಟೊಂದು ಖುಷಿ ಆಗುತ್ತೆ ನಿಜವಾಗ್ಲೂ. ಎಲ್ಲ ತುಂಬ ಖುಷಿ ಪಡ್ತಾರೆ. ಏನು ಹೇಳ್ತಾರೆ ಅಂದರೆ ಅವರು ಬಾಯಿಂದ ಬರೋ ವರ್ಡ್ಸ್ ಎಲ್ಲ ಹೆಂಗಿರುತ್ತೆ ಅಂದರೆ, ಹೊರಗಡೆ ಹೋಗಿ ನಾವು ಅಷ್ಟು ಸುತ್ತಾಡಿ ಅಲ್ಲೆಲ್ಲ ನಾವು ಕಷ್ಟಪಟ್ಟು ಮಾಡಿಸ್ಕೊಂಡು ಬರ್ತಿದ್ವಿ, ಹೊರಗಡೆ ಹೋಗಬೇಕು ಅಂದರೆ ಮಕ್ಳನ್ನ ಕರ್ಕೊಂಡು ಹೋಗಬೇಕು, ಆಟೋ ಚಾರ್ಜ್ ಇದೆ, ಅಲ್ಲಿ ಹೋಗ್ಬಿಟ್ಟು ಅಪ್ಲಿಕೇಶನ್ ಹಾಕಕ್ಕೆ ನಾವು ಲೈನಾಗಿ ನಿಂತ್ಕೋಬೇಕು, ಅದು ಇಲ್ಲದೆ ಒಂದು ದಿವಸ ಹೋದರೆ 500 ರೂಪಾಯಿ ನಮಗೆ ಖರ್ಚಾಗ್ತಿತ್ತು. ಬಟ್ ಇಲ್ಲಿಗೆ ಬಂದು ಒಂದು ಇನ್ಕಮ್ನ 50 ರೂಪಾಯಿಗೆ ಮಾಡ್ಕೊಡ್ತಿದ್ದೀರಾ, ನಮಗೆ ಏನು ಕಷ್ಟ ಇಲ್ಲದೆ ಮಾಡ್ಕೊಡ್ತಿದ್ದೀರಾ, ಇಲ್ಲಿಗೆ ತಿರ್ಗಾ ರಿಟರ್ನ್ ಕೂಡ ತಂದು ಕೊಡ್ತಿದ್ದೀರಾ, ಇದನ್ನ ನೆನೆಸ್ಕೊಂಡ್ರೆ ತುಂಬ ಖುಷಿ ಆಗುತ್ತೆ ಅಂತ ಎಲ್ಲರೂ ಹೇಳ್ತಾರೆ. ಆಯುಷ್ಮಾನ ಇರ್ಬೋದು, ಈ ಶ್ರಮ್ ಆಗಿರ್ಬೋದು, ಎಲ್ಲರಿಗೂ ತುಂಬ ಮಾಡ್ತಾ ಇದ್ದೀವಿ. ಈ ಸರಿ ಆಯುಷ್ಮಾನಕ್ಕೆ ತುಂಬ ಪ್ರಾಮುಖ್ಯತೆನೇ ಕೊಟ್ಟು ತುಂಬ ಆಯುಷ್ಮಾನ್ಗಳನ್ನ ಮಾಡಿಸ್ತಾ ಇದ್ದೀವಿ. ಅದರಿಂದ ಈ ಥರ ಹಾಸ್ಪಿಟಲ್ಗೂ ಕೂಡ ಈ ಥರ ಯೂಸಸ್ ಇದೆ ಅಂತ ನಮಗೆ ಗೊತ್ತಿರಲಿಲ್ಲ. ನೀವು ಬಂದು ಹೇಳಿದ್ಮೇಲೆ ಆಯುಷ್ಮಾನಲ್ಲಿ ಇಷ್ಟು ಯೂಸಸ್ ಇದೆಯಾ ಅಂತ ಗೊತ್ತಾಗ್ತಿದೆ ಅಂತ ಹೇಳ್ತಿರ್ತಾರೆ. ತುಂಬ ಖುಷಿ ಪಡ್ತಾರೆ ಆ ವಿಷಯದಲ್ಲಿ ಮಾತ್ರ. ಹಾಗಿದ್ರೆ ಮೇಡಮ್, ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯಗಳಿಗೆ ಅರ್ಜಿ ಹಾಕೋ ನಿಟ್ಟಿನಲ್ಲಿ ಎಷ್ಟೆಲ್ಲ ವೆಚ್ಚಗಳನ್ನು ಭರಿಸಲಾಗುತ್ತೆ? ಈ ಥರ ಸಾಮಾನ್ಯ ನಾಗರಿಕ ಕೇಂದ್ರದಲ್ಲಾಗಿರ್ಬೋದು, ಇನ್ನಿತರ ಕೇಂದ್ರಗಳಲ್ಲಿ ಭರಿಸೋ ವೆಚ್ಚಕ್ಕೂ ತಾವು ಭರಿಸೋಂಥ ವೆಚ್ಚಕ್ಕೂ ಎಷ್ಟೆಲ್ಲ ವ್ಯತ್ಯಾಸಗಳಿರುತ್ತೆ? ನಾಡ ಕಚೇರಿ ಸೇವೆಗಳು ಅಂತ ಬಂದಾಗ 40 ರೂಪಾಯಿ ಏನಿರುತ್ತೆ ನಾಡ ಕಚೇರಿಗೆ ಚಾರ್ಜಸ್ ಆಗಿರುತ್ತೆ. ಅದ್ರ ಮೇಲೆ 10 ರೂಪೀಸ್ ಚಾರ್ಜ್ ಮಾಡ್ತಾರೆ. ಅಂದರೆ ಟೋಟಲ್ಲು 50 ರೂಪಾಯಿ ವೆಚ್ಚನ ನಾಡ ಕಚೇರಿಯಲ್ಲಿ ಮಾಡ್ತಾರೆ. ನಾವು ಕೂಡ 50 ರೂಪಾಯಿಗೆ ಮಾಡಿಕೊಡ್ತೀವಿ. ನಾಡ ಕಚೇರಿಲಿ ಯಾವ ಥರ ಸೌಲಭ್ಯ ಸಿಗಬೇಕೋ, ಗೌರ್ಮೆಂಟಿಂದ ಯಾವ ಥರ ಹಣ ಅವ್ರಿಗೆ ಸಿಗುತ್ತೋ ಅದೇ ಹಣಕ್ಕೆ ಮಾಡ್ತಿದ್ದೀವಿ. ಅಂದರೆ ನಾವು ಮಾಡ್ತಿರೋದು ಸೈಬರ್ ಸೆಂಟ್ರ್ ಅಲ್ಲ, ನಾವು ಮಾಡ್ತಿರೋದು ಸಮುದಾಯ ಸೇವೆ. ಅದಕ್ಕೋಸ್ಕರ ಆದರೆ ಗೌರ್ಮೆಂಟ್ ಫೀಸ್ ಅವ್ರು ಕಟ್ಟಲೇಬೇಕು. ಯಾಕಂದರೆ ಅವ್ರಿಗೆ ಒಂದು ಗೌರ್ಮೆಂಟ್ ಫೀಸ್ ಕಟ್ಟಿದ್ರೆ ಇದಕ್ಕೆ ನಾವು ದುಡ್ಡು ಕೊಟ್ಟಿದ್ದೀವಿ ಅನ್ನೋ ಬೆಲೆ ಅವ್ರಿಗಿರುತ್ತೆ. ದುಡ್ಡು ಕೊಡದೆ ನಾವು ಯಾವುದಾದ್ರೂ ಒಂದು ವಸ್ತು ನಮಗೆ ಫ್ರೀಯಾಗಿ ಸಿಕ್ತಾಗ ನಮ್ಗೆ ಆ ಬೆಲೆ ಇರಲ್ಲ. ಅದರಿಂದ ಏನು ಮಾಡ್ತೀವಿ ಅಂದರೆ, ಗೌರ್ಮೆಂಟ್ ಫೀಸ್ ಏನಿದೆ ನೀವು ಕಟ್ಕೊಡ್ಲೇಬೇಕು, ನಿಮಗೆ ಸೇವೆ ಏನಿದೆ ನಾವು ಮಾಡ್ತಿದ್ದೀವಿ, ಅದು ತಲುಪಿಸೋ ಜವಾಬ್ದಾರಿ ನಮ್ಮದು ಅಂತ ಹೇಳ್ತೀವಿ. ಅದನ್ನು ಕೂಡ ಇಲ್ಲಿವರೆಗೂ ಎಷ್ಟು ಕ್ಯಾಂಪ್ಸ್ ಆಗಿದೆ, ಒಬ್ಬರು ಕೂಡ ನಾನು ದುಡ್ಡು ಕಟ್ಟಲ್ಲ ಅಂತ ಹೇಳಿದ್ದೇ ಇಲ್ಲ. ಎಲ್ಲರೂ ಅಷ್ಟೇ, ಮ್ಯಾಮ್ ಇಷ್ಟು ಕಡಿಮೆಯಾಗಿ ಮಾಡಿಸ್ಕೊಡ್ತಿದ್ದೀರಾ, ನಾವು ನಿಜವಾಗ್ಲೂ ಕೊಡ್ತೀವಿ, ನೀವು ಮಾಡಿ, ಇನ್ನೊಂದು ಸತಿ ಕೂಡ ಬನ್ನಿ. ಒಬ್ಬರು 100 ರೂಪಾಯಿ ಇದ್ದಾಗ ಒಂದು ಇನ್ಕಮ್ ಮಾಡಿಸೋರು ಅದೇ 100 ರೂಪಾಯಿಗೆ ಒಂದು ಆಯುಷ್ಮಾನ ಮಾಡಿಸ್ತಾರೆ. ತಿರ್ಗಾ ಬಂದ್ಬಿಟ್ಟು ಹೇಳ್ತಾರೆ, ಮ್ಯಾಮ್ ಇಷ್ಟು ಕಡಿಮೆ ಇದೆ, ಇನ್ನೊಂದು ಈ ಶ್ರಮ ಮಾಡಿಕೊಟ್ಬಿಡಿ ಮ್ಯಾಮ್ ನಮ್ಮ ಮನೆಗೆ ಅಂತಾರೆ. ಹಂಗೆಲ್ಲ ಹೇಳಿದಾಗ ಒಂದು ಮನೇಲೆ ಎಲ್ಲರಿಗೂ ಅವ್ರಿಗೆ ಕವರ್ ಆಗುತ್ತೆ. ಆ ಥರ ಇದ್ದಾಗ ತುಂಬ ಬಳಸ್ಕೊಂಡು ಇದನ್ನು ತುಂಬ ಜಾಸ್ತಿ ಅಪ್ಲಿಕೇಶನ್ ಕೂಡ ಹಾಕಿಸ್ತಾರೆ. ಹಾಗಿದ್ರೆ ಈ ಪ್ರಮುಖ ಸರ್ಕಾರಿ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳಲ್ಲಿ ಇನ್ಯಾವ ರೀತಿಯ ಸರ್ಕಾರಿ ಯೋಜನೆಗಳಿಗೆ ತಮ್ಮ ಕೇಂದ್ರದ ಮುಖಾಂತರ ಅರ್ಜಿಯನ್ನು ಸಲ್ಲಿಸಲಾಗ್ತಾ ಇದೆ? ಅದನ್ನು ಬಿಟ್ಟರೆ ನಾಡ ಕಚೇರಿ ಸೇವೆಗಳಿದೆ. ನಾಡ ಕಚೇರಿ ಅಂತ ಬಂದರೆ ಅದರಲ್ಲಿ ಕ್ಯಾಸ್ಟ್ ಸರ್ಟಿಫಿಕೇಟು, ಇನ್ಕಮ್ ಸರ್ಟಿಫಿಕೇಟು, ಮತ್ತು ರೆಸಿಡೆನ್ಸ್ ಸರ್ಟಿಫಿಕೇಟು, ಅದಾದಮೇಲೆ ವಂಶವೃಕ್ಷ ಇರ್ಬೋದು, ಮತ್ತು ಇಂದಿರಾ ಗಾಂಧಿ ಪೆನ್ಷನ್ ಇರ್ಬೋದು, SSY ಇರ್ಬೋದು, ಇದನ್ನೆಲ್ಲ ನಾವು ಅಪ್ಲಿಕೇಶನ್ಗಳನ್ನ ಹಾಕ್ತಿದ್ದೀವಿ. ನಾಡ ಕಚೇರಿ ಬಿಟ್ಟು ಸಾಮಾನ್ಯ ಸೇವೆಗಳು ಅಂತ ಬಂದರೆ ಆಯುಷ್ಮಾನ್ ಇರ್ಬೋದು, ಈ ಶ್ರಮ್ ಇರ್ಬೋದು, ಮತ್ತು ಪಾನ್ ಕಾರ್ಡ್ ಇರ್ಬೋದು, ವೋಟರ್ ID ಇರ್ಬೋದು, ಇನ್ನಿತರ ಸೇವೆಗಳಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತೀವಿ. ಇವಾಗ ಒಂದು ಗೌರ್ಮೆಂಟಿಂದ ಯಾವ ಸ್ಕೀಮ್ನ ಯಾವಾಗ ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ. ಇವಾಗ ಏನಾಯಿತು, ಹೋದ್ಸರಿ PM ಕಿಸಾನ್ದು ನೀವು KYC ಮಾಡಿಸಿದ್ರೇ ಹಣ ಬಿಡುಗಡೆ ಆಗೋದು ಅಕೌಂಟ್ಗೆ ಅಂತ ಅಂದ್ಬಿಟ್ಟು ಬಂತು. ಆ ಥರ ಗೌರ್ಮೆಂಟಿಂದ ಏನಾದರೂ ಸಡನ್ನಾಗಿ ಆದೇಶ ಬಂದಾಗ ಸಡನ್ನಾಗಿ ಅದನ್ನು ಹೇಳಿ ಜನಗಳಿಗೆ ಮುಟ್ಟಿಸಿ ಈ ಥರ ಇದೆ, ಈ ಥರ ಮಾಡಿಸ್ಬೇಕು ಅಂತ ಅಲ್ಲೇ ಕ್ಯಾಂಪ್ ಮಾಡಿ ಅಲ್ಲೇ KYC ಮಾಡಿಸ್ಬಿಡ್ತೀವಿ. ಏನು ಬಂದರೂ ಗೌರ್ಮೆಂಟಿಂದ ಸಡನ್ನಾಗಿ ಅಲ್ಲೇ ಅಪ್ಲಿಕೇಶನ್ ಹಾಕುವಂಥ ಕೆಲಸಗಳನ್ನ ಮಾಡ್ತೀವಿ. ಇದೇ ಥರ ಅದ್ರ ಸರಿ ವೋಟರ್ ID ಏನಿದೆ ಅದನ್ನೆಲ್ಲ ಬ್ಲ್ಯಾಕ್ ವೋಟರ್ ID ಇದೆ, ಅದನ್ನೆಲ್ಲ ಚೇಂಜಸ್ ಮಾಡಬೇಕು, ಅದನ್ನ ಕಲರಿಗೆ ತಗೊಬರ್ಬೇಕು ಅಂತ ಗೌರ್ಮೆಂಟಿಂದ ಒಂದು ಆದೇಶ ಬಂದಿತ್ತು. ಅದನ್ನು ಹೇಳಿ ಸುಮಾರು ಒಂದು 5 ರಿಂದ 7 ಕ್ಯಾಂಪ್ಗಳಲ್ಲಿ ಬರೀ ವೋಟರ್ ಐಡಿನೇ ಮಾಡಿಸ್ಕೊಂಡ್ರು. ನಾವು ಹೇಳಿ ಈ ಥರ ಇದೆ, ಆಧಾರ್ ಕಾರ್ಡು ವೋಟರ್ ID ಜೋಡಣೆ ಆಗಬೇಕು, ಇಲ್ಲಾಂದರೆ ನಮಗೆ ಮುಂದೆ ಬ್ಯಾಂಕ್ ಪಾಸ್ಬುಕ್ಗಳಲ್ಲಿ ಸಾಲ ಸಿಗಲ್ಲ, ಅದನ್ನೆಲ್ಲ ಅವ್ರ ಮನಕ್ಕೆ ಅವಾಗ ಹೋಗ್ತಾ ಇರುತ್ತೆ. ಎಲ್ಲ ಜೋಡಣೆ ಆಗಿದ್ರೆ ಈಗ ನಾವು ಏನೇ ಆದರೂ ಮುಂದೆ ಗೌರ್ಮೆಂಟಿಂದ ಸಾಲ ಸೌಲಭ್ಯಗಳಾಗಿರ್ಬೋದು, ಮತ್ತು ಮನೆ ಇನ್ನೂ ಈ ಥರ ಸೇವೆಗಳನ್ನ ನಾವು ಪಡ್ಕೋಬೇಕು ಅಂದರೆ ಇದೆಲ್ಲ ಕರೆಕ್ಟಾಗಿರಬೇಕು ಅಂತ. ಅವಾಗ ಏನು ಮಾಡ್ತಾರೆ, ನಮ್ಮ ಹತ್ರ ಬಂದು ನಾವು ಏನು ಹೇಳ್ತೀವೋ ಅದನ್ನು ಹಾಕಿಸ್ತಾರೆ ಅವರು. ಈ ಎಲ್ಲ ರೀತಿಯ ಸೇವಾ ಸೌಲಭ್ಯಗಳನ್ನು ಪ್ರಮುಖವಾಗಿ ಆದಿವಾಸಿ ಹಾಡಿಗಳಲ್ಲೇ ಆಗಿರ್ಬೋದು ಮತ್ತು ಕೇಂದ್ರಕ್ಕೆ ಕರೆಸಿ ಅರ್ಜಿಗಳನ್ನ ಹಾಕೋದ್ರ ಜೊತೆಗೆ ಆದಿವಾಸಿಗಳನ್ನು ಬಿಟ್ಟು ಇತರೆ ಸಮುದಾಯದ ಸಾರ್ವಜನಿಕರು ಈ ಯೋಜನೆಗಳ ಮುಖಾಂತರ ಅರ್ಜಿ ಹಾಕೋದ ಸೌಲಭ್ಯವನ್ನು ಯಾವ ರೀತಿ ಪಡ್ಕೋತಾ ಇದ್ದಾರೆ? ಆದಿವಾಸಿ ಜನಾಂಗದವ್ರನ್ನ ಬಿಟ್ಟು ನಮ್ಮ ಕೆಂಚನಹಳ್ಳಿ VRLCಲಿ ಏನೇನು ಟ್ರೈನಿಂಗ್ ನಡೀತಾ ಇದೆ ಎಲ್ಲರಿಗೂ ಕೂಡ ಅಪ್ಲಿಕೇಶನ್ಗಳನ್ನ ಯಾವ ಥರ ಹಾಕ್ತಾ ಇದ್ದೀವಿ ಅಂತಂದರೆ, ಇವಾಗ GDA ಟ್ರೈನಿಂಗ್ ನಡೀತಾ ಇದೆ, PTYB ಟ್ರೈನಿಂಗ್ ನಡೀತಾ ಇದೆ, ಮತ್ತು ಸ್ಪೋಕನ್ ಇಂಗ್ಲೀಷ್ ಟ್ರೈನಿಂಗ್ಸ್ ಎಲ್ಲ ನಡೀತಾ ಇರುತ್ತೆ. ಈ ಥರ ಟ್ರೈನಿಂಗ್ಗಳಿಗೆ ಅವರು ಉದ್ಯೋಗವನ್ನು ನಾವು ಪಡ್ಕೋಬೇಕು ಅಂತ ಟ್ರೈನಿಂಗ್ಗೆ ಬರ್ತಿರ್ತಾರೆ. ಅವ್ರಿಗೆ ಪಾನ್ ಕಾರ್ಡ್ ಇರಲ್ಲ, 18 ಇಯರ್ಸ್ ಆಗಿರುತ್ತೆ, ಅವ್ರಿಗೆ ವೋಟರ್ ID ಇರಲ್ಲ. ಇಂಥದ್ರಲ್ಲಿ ಏನು ಮಾಡ್ತೀವಿ, ನಮ್ಮ ಟ್ರೈನಿಂಗ್ ನಡೀತಿರೋ ಜಾಗದಲ್ಲೇ ಎಲೆಕ್ಟ್ರಿಷಿಯನು ಮತ್ತು ಪ್ಲಂಬಿಂಗ್ ಟ್ರೈನಿಂಗ್ ಇರ್ಬೋದು, ಇವರಿಗೆಲ್ಲ ಏನು ಮಾಡ್ತೀವಿ ಅಂದರೆ ಅಲ್ಲೇ ಕೂಡ ಕ್ಯಾಂಪ್ ಮಾಡ್ತೀವಿ.
ಮಾಡ್ತೀವಿ. ಮುಂಚೆನೇ ಒಂದು ದಿವಸ ಹೇಳಿರ್ತೀವಿ, ಈ ಥರ ಡಾಕ್ಯುಮೆಂಟ್ಸ್ ಕ್ಯಾಂಪ್ ಇರುತ್ತೆ ನಿಮಗೆ, ಈ ಥರ ಡಾಕ್ಯುಮೆಂಟ್ಸ್ನ ನೀವು ಒದಗಿಸ್ಕೋಬೋದು ಅಂತ ಅಂದ್ಬಿಟ್ಟು. ಅವ್ರು ಇನ್ ಕೇಸ್ ತಗೊಬಂದಿಲ್ಲ ಅನ್ನೋ ಪಕ್ಷದಲ್ಲೂ ಕೂಡ ಫೋನಲ್ಲಿ ಅವರ ಮನೆಯಿಂದ ಕಳ್ಸ್ಕೊಂಡ್ರೆ ಅದನ್ನೇ ನಾವು ಸ್ಕ್ಯಾನ್ ಮಾಡಿ ಅವ್ರಿಗೆ ಅಪ್ಲೋಡ್ ಮಾಡಿ, ಪಾನ್ ಕಾರ್ಡ್ ಆಗಿರ್ಬೋದು, ವೋಟರ್ ಐ ಡಿ ಆಗಿರ್ಬೋದು, ಸುಮಾರು ಜನಕ್ಕೆ ಅಪ್ಲಿಕೇಶನ್ ಹಾಕ್ಸಿದ್ದೀವಿ. ಅದು ಕೂಡ ಅವ್ರಿಗೆ ಹೋಗಿದೆ ಮನೆಗೇನೆ. ಈ ಥರ ಅಪ್ಲಿಕೇಶನ್ಗಳನ್ನ ಹಾಕ್ಸ್ತಾ ಇದ್ದೀವಿ. ಅದು ಬಿಟ್ಟರೆ ಅಗ್ರಿಕಲ್ಚರ್ ಟ್ರೈನಿಂಗ್ ಅಂತ ಬಂದರೆ ಅದು 3 days ಟ್ರೈನಿಂಗ್ ಇರುತ್ತೆ ಅಲ್ಲ. ಸೊ ಅವ್ರಿಗೆ ಕ್ಯಾಂಪ್ ಆಧಾರಿತವಾಗಿ ಏನು ಅಪ್ಲಿಕೇಶನ್ಗಳನ್ನ ಆಗೋದಕ್ಕೆ ಟೈಮ್ ಸಾಲೋದಿಲ್ಲ. ಅದರಿಂದ ಏನು ಮಾಡ್ತೀವಿ ಅಂತಂದರೆ, ಇವಾಗ ಹೊಸ್ದಾಗಿ ಏನು ಮಾಡ್ತಿದ್ದೀವಿ ಅಂದರೆ PMEGP ಮತ್ತು ಮುದ್ರಾ NLM ಲೋನ್ಸ್ ಇದೆ. ಅದನ್ನು ಫೋಕಸ್ ಮಾಡಿ ನಮ್ಮ ಪ್ಲೇಸ್ಮೆಂಟ್ ಟೀಮ್ ಅವರು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಅವರು ಟ್ರೈನಿಂಗ್ ಆದಮೇಲೆ ಅವರು ಕುರಿ ಕೋಳಿ ಹಸು ಎಲ್ಲ ಸಾಕ್ತಾ ಇದ್ದಾರಾ ಏನು ಎತ್ತಲ ಅಂತಂದ್ಬಿಟ್ಟು ಫಾಲೋ ಅಪ್ ಮಾಡ್ತಾ ಇರ್ತಾರೆ. ಆ ಫಾಲೋ ಅಪ್ ಮಾಡಿದ್ರಲ್ಲಿ ನಮಗೆ ಇನ್ನೂ ಸಾಕಬೇಕು ಅಂತ ಇಂಟ್ರೆಸ್ಟ್ ಇರೋರು ಸುಮಾರು ಜನ ಇರ್ತಾರೆ. ಸರ್ ಇನ್ನೂ ಜಾಸ್ತಿ ಮಾಡಬೇಕು ನಮಗೆ, ಆದರೆ ನಮಗೆ ಯಾವ ಥರ ಲೋನ್ ಪಡ್ಕೋಬೇಕು ಅನ್ನೋದು ಗೊತ್ತಾಗಲ್ಲ ಅಂತ ಹೇಳ್ತಿರ್ತಾರಲ್ಲ, ಅವ್ರಿಗೆಲ್ಲ PMEGPಯಲ್ಲಿ ಮುದ್ರಾದಲ್ಲಿ NLM ಅಲ್ಲಿ 3ರಲ್ಲೂ ಸೆಲೆಕ್ಟ್ ಮಾಡಿ ಅವರು ಯಾವುದಕ್ಕೆ ಅರ್ಹರು ಅನ್ನೋದನ್ನ ನೋಡಿ ಅದಕ್ಕೆ ಅವರಿಗೆ ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇರ್ತೀವಿ. ಭಾಳ ಸಂತೋಷ ಮೇಡಮ್. ಸಾಕಷ್ಟು ವಿಚಾರಗಳನ್ನು ತಮ್ಮ ಕೇಂದ್ರದಲ್ಲಿ ಸಿಗ್ತಂಥ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳನ್ನು ಅರ್ಜಿ ಸಲ್ಲಿಸೋದು ಕುರಿತು ಮಾಹಿತಿಯನ್ನು ಹಂಚ್ಕೊಳ್ತಾ ಬಂದರೆ, ಈಗ ಕಾರ್ಯಕ್ರಮದ ಕೊನೆಯದಾಗಿ ತಮ್ಮ ಮಾತುಗಳನ್ನು ಕೇಳ್ತಿರೋಂಥ ನಮ್ಮ ಜನಧ್ವನಿ ಕೇಳುಗರಿಗಾಗಿರ್ಬೋದು, ತಾಲೂಕಿನ ಜನತೆಗಾಗಿರ್ಬೋದು, ಈ ಸೇವೆಯ ಕುರಿತು ಏನು ಸಂದೇಶವನ್ನು ಕೊಡೋದಕ್ಕೆ ಇಷ್ಟಪಡ್ತೀರಾ? ನಾವು ಕ್ಯಾಂಪ್ ಮತ್ತು ಏನೇನು ಅಪ್ಲಿಕೇಶನ್ ಹಾಕ್ಸ್ತಿದ್ದೀವಿ ಅದು ಟ್ರೈಬಲ್ಗೆ ಮತ್ತು ನಮ್ಮ ಟ್ರೈನಿಂಗ್ ಏನು ಪಡ್ಕೋತಿದ್ದಾರೆ ಅವ್ರಿಗೆ ಮಾತ್ರ ಇಲ್ಲದೆ ಹೊರಗಡೆ ಇರೋರ್ಗೂ ನಾವು ಅಪ್ಲಿಕೇಶನ್ಗಳನ್ನ ಹಾಕಿಸ್ತಾ ಇದ್ದೀವಿ. ಇನ್ ಕೇಸ್ ಏನಾದರೂ ಕೇಳ್ತಾ ಇರೋರು ಯಾರಾದರೂ ನಾವು ಕೂಡ ಅಪ್ಲಿಕೇಶನ್ಗಳನ್ನ ಈ ಥರ ಹಾಕಿಸ್ಕೊಂಡು ಅಕ್ಕಪಕ್ಕದವ್ರು ಊರವ್ರು ಇರ್ಬೋದು, ಸರ್ ನಮ್ಮ ಸರ್ಗೂರು ಅವ್ರು ಇರ್ಬೋದು, ಹೊರಗಡೆ ಜಾಸ್ತಿ ಅಂತ ದುಡ್ಡು ಕೊಡೋಕ್ಕೆ ಆಗದೇದವರು ಇರ್ಬೋದು, ಅಂಥವರೆಲ್ಲ ಈ ಥರ ಸರ್ವಿಸಸ್ ನಮಗೂ ಬೇಕು ಅಂತಂದರೆ ಖಂಡಿತವಾಗ್ಲೂ ಕೆಂಚನಹಳ್ಳಿನ ಬಂದು ಕಾಲ್ ಮಾಡಿದ್ರು ಕೂಡ ಅಪ್ಲಿಕೇಶನ್ಗಳನ್ನ ಹಾಕೊಡ್ತೀವಿ. ಅಲ್ಲಿಗೆ ಬಂದರೂ ಕೂಡ ನಾವು ಅಪ್ಲಿಕೇಶನ್ಗಳನ್ನ ಹಾಕೊಡ್ತೀವಿ. ಬರೀ ಅಪ್ಲಿಕೇಶನ್ಗಳನ್ನ ಹಾಕೋದಿಲ್ಲದೆ ನಿಮಗೆ ಆ ಡಾಕ್ಯುಮೆಂಟ್ಸ್ನು ತಲುಪಿಸೋ ಜವಾಬ್ದಾರಿನೂ ಕೂಡ ಮಾಡ್ತೀವಿ. ಅದಾದಮೇಲೆ ನಮಗೂ PMEGP ಮುದ್ರಾ NLM ಇದರಲ್ಲಿ ಲೋನ್ ತೊಗೊಂಡು ನಾವು ಕೂಡ ಮ್ಯಾನುಫ್ಯಾಕ್ಚರಿಂಗು ಮತ್ತು ಸರ್ವಿಸ್ ಇಂಡಸ್ಟ್ರಿಗಳನ್ನ ಮಾಡಬೇಕು ಅನ್ನೋರು ಇದ್ದರೂ ಕಾಂಟ್ಯಾಕ್ಟ್ ಮಾಡ್ಬೋದು. ಖಂಡಿತವಾಗ್ಲೂ ನಿಮಗೂ ಅಪ್ಲಿಕೇಶನ್ ಹಾಕ್ಕೊಡ್ತೀವಿ. ನಿಮಗೂ ಮುಂದಿನ ಪ್ರೋಸೆಸ್ ಏನಿರುತ್ತೆ ಅದನ್ನು ಕೂಡ ನಾವು ಮಾಡಿಕೊಡ್ತೀವಿ. ಭಾಳ ಸಂತೋಷ ಮೇಡಮ್. ಇಷ್ಟೊತ್ತು ನಮ್ಮ ಕಾರ್ಯಕ್ರಮದಲ್ಲಿ ತಾವು ಭಾಗವಹಿಸಿ ಏನೋ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ ಅಂಗಸಂಸ್ಥೆ ಇದ್ದಂಥ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರ ಕೆಂಚನಹಳ್ಳಿ ಮುಖಾಂತರ ಜರುಗುತ್ತಿರುವಂಥ ವಿವಿಧ ರೀತಿಯ ಸಾಮಾಜಿಕ ಸವಲತ್ತಿನ ಕಾರ್ಯಚಟುವಟಿಕೆಗಳಲ್ಲಿ ಬಂದಂತಹ ವಿವಿಧ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಯೋಜನೆಗಳ ಆನ್ಲೈನ್ ಸೇವೆಗಳಾಗಿರ್ಬೋದು, ಹಾಗೆಯೇ ಪ್ರಮುಖವಾಗಿ ಯಾವ್ಯಾವ ಯೋಜನೆಗಳಿಗೆ ಅರ್ಜಿಯನ್ನು ಹಾಕಲಾಗ್ತಾ ಇದೆ, ಅದಕ್ಕೆ ಏನೆಲ್ಲ ದಾಖಲಾತಿಗಳು ಅಗತ್ಯ ಇದೆ ಅನ್ನೋದು ಕುರಿತಾಗಿರ್ಬೋದು, ಮತ್ತು ಕ್ಯಾಂಪ್ ಆಧಾರಿತವಾಗಿ ಮತ್ತು ಕೇಂದ್ರದಲ್ಲಿ ಏನೆಲ್ಲ ಚಟುವಟಿಕೆಗಳು ಜರುಗ್ತಾ ಇದೆ, ಮತ್ತು ಅರ್ಜಿಯನ್ನು ಹಾಕುವ ನಿಟ್ಟಿನಲ್ಲಿ ಸಮುದಾಯದ ಭಾಗವಹಿಸುವಿಕೆ, ಅದರಲ್ಲೂ ವಿಶೇಷವಾಗಿ ಆದಿವಾಸಿಗಳ ಭಾಗವಹಿಸುವಿಕೆ ಆಗಿರ್ಬೋದು, ಅರ್ಜಿಯನ್ನು ಹಾಕಿದ ನಂತರ ಅವರಿಗೆ ಸೌಲಭ್ಯ ತಲುಪುವ ನಿಟ್ಟಿನಲ್ಲಿ ನಿರಂತರವಾಗಿ ಅದನ್ನು ಫಾಲೋ ಅಪ್ ಮಾಡೋ ಮುಖಾಂತರ ಅವರಿಗೆ ಯಾವ ರೀತಿಯೆಲ್ಲ ಸೇವೆಯನ್ನು ಕಡಿಮೆ ದರದಲ್ಲಿ ಅವರಿಗೆ ತಲುಪಿಸಲಾಗ್ತಿದೆ ಅನ್ನೋದು ಕುರಿತು ತುಂಬ ಉಪಯುಕ್ತ ಮಾಹಿತಿಯನ್ನು ಇಂದಿನ ನಮ್ಮ ಕಾರ್ಯಕ್ರಮದಲ್ಲಿ ತಾವು ಬಂದು ಹಂಚಿಕೊಂಡಿದ್ದಕ್ಕೆ ತಮಗೆ ತುಂಬ ಹೃದಯದ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಪ್ರಿಯ ಕೇಳುಗರೆ, ಇದುವರೆಗೂ ನೀವು ಕೇಳ್ತಾ ಇದ್ರಿ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮದಲ್ಲಿ ಸ್ವಾಮಿ ವಿವೇಕಾನಂದ ಯೂತ್ ಮೂವ್ಮೆಂಟ್ನ ಅಂಗಸಂಸ್ಥೆಯಾದ ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದಲ್ಲಿ ಲಭ್ಯವಿರುವ ವಿವಿಧ ರೀತಿಯ ಸರ್ಕಾರಿ ಇಲಾಖೆಗಳ ವೈಯಕ್ತಿಕ ಸೌಲಭ್ಯ ಆಧಾರಿತ ಆನ್ಲೈನ್ ಸೇವೆಗಳ ಕುರಿತು ಇದುವರೆಗೂ ಮಾಹಿತಿಯನ್ನು ನೀಡಿದಂಥವರು ಕೆಂಚನಹಳ್ಳಿ ವಿವೇಕ ಗ್ರಾಮೀಣ ಜೀವನಾಧಾರ ಕೇಂದ್ರದ ಸಾಮಾಜಿಕ ಸವಲತ್ತು ಚಟುವಟಿಕೆಗಳ ಕಾರ್ಯಕರ್ತರಾದಂಥ ಶ್ರೀಮತಿ ಜಯಶ್ರೀರವರು. ಇದಾಗಿತ್ತು ಇವತ್ತಿನ ನಮ್ಮ ಸಾಮಾಜಿಕ ಸವಲತ್ತು ಕಾರ್ಯಕ್ರಮ. ಮತ್ತೊಂದು ಕಾರ್ಯಕ್ರಮದಲ್ಲಿ ಮತ್ತೊಂದು ವಿಷಯದೊಂದಿಗೆ ತಮ್ಮನ್ನ ಮತ್ತೆ ಭೇಟಿಯಾಗ್ತೀನಿ. ಅಲ್ಲಿಯವರೆಗೂ ಕೇಳ್ತಾ ಇರಿ ಜನಧ್ವನಿ. ಇದು ನಿಮ್ಮ ನೆಚ್ಚಿನ ಹಾಗೂ ಮೈಸೂರಿನ ಮೊಟ್ಟಮೊದಲ ಸಮುದಾಯ ರೇಡಿಯೋ ಕೇಂದ್ರ 90.8 ಕಂಪನಾಂಕದಲ್ಲಿ ಸರಗೂರಿನಿಂದ ಪ್ರಸಾರವಾಗುತ್ತಿದೆ. ನಮಸ್ಕಾರ. ಸಾಮಾಜಿಕ ಸವಲತ್ತು. ಸರ್ಕಾರಿ ಇಲಾಖೆಯಲ್ಲಿರುವ ಸೇವಾ ಸೌಲಭ್ಯಗಳು ಹಾಗೂ ವಿವಿಧ ಅಭಿವೃದ್ಧಿ ಯೋಜನೆಗಳ ಕುರಿತ ಸರಣಿ ಕಾರ್ಯಕ್ರಮ ಪ್ರತಿ ಮಂಗಳವಾರ ಬೆಳಿಗ್ಗೆ 10:20ಕ್ಕೆ ಹಾಗೂ ಮರುಪ್ರಸಾರ ಗುರುವಾರ ಸಂಜೆ 6:50ಕ್ಕೆ. ತಪ್ಪದೆ ಕೇಳಿ ನಿಮ್ಮ ನೆಚ್ಚಿನ ಜನಧ್ವನಿ ಸಮುದಾಯ ಬಾನುಲಿಯಲ್ಲಿ.